ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಬೆಂಗಳೂರಿಗೆ ಬರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೂ ಇಷ್ಟ ಇಲ್ಲ, ನಮ್ಮ ಮನೆಯವ್ರಿಗೂ ಇಷ್ಟ ಇಲ್ಲ, ಸ್ವಲ್ಪನೂ ಇಷ್ಟ ಇಲ್ಲ. ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ನಮ್ಮ ಮಾವರ ಮನೆ ಇತ್ತು, ಇಲ್ಲಿ ಇವ್ರ ಮನೇಲಿ ಇದ್ದೀವಿ ಸದ್ಯಕ್ಕೆ. ಬಾಡಿಗೆ ಮನೆ ಇನ್ನೂ ಹುಡುಕ್ಬೇಕು. ಇಲ್ಲಿಗೆ ಬಂದಿದ್ದೀವಿ, ಸ್ವಲ್ಪ ರೇಷನ್ ಗೀಷನ್ ಎಲ್ಲ ತೊಗೊಂಡು ಇನ್ನು ಬೇಕಾಗಿರೋ ಸಣ್ಣ ಪುಟ್ಟದ ಐಟಮ್ ಎಲ್ಲ ಸ್ವಲ್ಪ ತೊಗೊಂಡು ಬಂದಿದ್ದೀವಿ ಅಷ್ಟೇ. ತೊಗೊಂಡು ಬಂದ್ವಿ, ಒಂದು ಟೆಂಪ ಮಾಡಿಕೊಂಡು. ಮತ್ತು ಸ್ವಲ್ಪ ಅಕ್ಕಿ ರಾಗಿ ಎಲ್ಲ ಮನೆಗೆ ಬೇಕಾಗಿರೋದೆಲ್ಲ ತಗೊಂಡು ಬಂದ್ವಿ. ತುಂಬ ಬೇಜಾರಲ್ಲಿದ್ದೀವಿ ಬಂದಮೇಲೆ. ಅಯ್ಯೋ, ಅಲ್ಲಿಂದ ಇಲ್ಲಿಗೆ ಬರಬೇಕಾ ನಾವು ದುಡಿಯೋದಕ್ಕೆ ಅಂತ ಹೇಳಿ ತುಂಬ ಬೇಜಾರಾಗಿದ್ವಿ. ಇವರು ನಮ್ಮ ಮಾವರ ವೀಕ್ಷಕರೇ, ಅವರು ರಂಗಮಾಮ ಅಂತ ಹೇಳಿ, ಇವ್ರು ನಮ್ಮ ಅಕ್ಕ ಶೈಲಜಾ ಅಂತ ಹೇಳಿ. ಇವ್ರ ಮನೆಗೆ ಬಂದಿದ್ದೀವಿ, ಎಲ್ಲ ಸ್ವಲ್ಪ ತೊಗೊಂಡು ರೇಷನ್ ಗೀಷನ್ ಎಲ್ಲನ. ಇನ್ನು ಮನೆಗೆಲ್ಲ ಐಟಮ್ ತೊಗೋಬೇಕು, ಬಾಡಿಗೆ ಮನೆಗಳು ನೋಡಬೇಕು, ಇಲ್ಲಿ ಅಕ್ಕಪಕ್ಕದಲ್ಲಿ ಇವ್ರ ಹತ್ರದಲ್ಲೇ ಮನೆ ನೋಡಬೇಕು ಅಂತ ಹೇಳಿ. ಯಾಕಂದರೆ ಇವರು ಸ್ವಲ್ಪ ಅಕ್ಕಪಕ್ಕದಲ್ಲಿದ್ದರೆ ಏನಾದ್ರೂ ಬೇಕಾದಾಗ ನಮ್ಮರನ್ನೋರು ಇದ್ದರೆ ಸ್ವಲ್ಪ ಆಗ್ತಾರಲ್ಲ, ನಮ್ಮರನ್ನೋರು ಇದ್ದಾರಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಅದಕ್ಕೆ ಇವ್ರು ಏನು ಹೇಳ್ತಾರೆ ನಾವು ಬಂದಿದ್ದಕ್ಕೆ ನೋಡೋಣ. ಇನ್ನು ನಮ್ಮ ಮನೆಯವ್ರಿಗೆ ಕೆಲಸ ಹುಡುಕ್ಬೇಕು, ನಾನು ಕೆಲಸ ಹುಡುಕೋಬೇಕು. ಅಯ್ಯೋ, ಒಂದೊಂದಲ್ಲ ಪಾಠ ಬಿದ್ದಿದ್ದು ಬೆಂಗಳೂರು ಜೀವನ. ಯಪ್ಪ, ಇಲ್ಲಿಂದ ಹೋಗಿ ನಾವು ಅಲ್ಲಿಗೆ, ಅಯ್ಯೋ ಇಷ್ಟು ದುಡಿಯೋಕೆ ಇಷ್ಟು ಉಳ್ಸೋಕೆ ಇಲ್ಲಿಂದ ಅಲ್ಲಿಗೆ ಬಂದು ಇಷ್ಟೆಲ್ಲ ಮಾಡಿದ್ವೇನಪ್ಪ. ಜೀವನದಲ್ಲಿ ಒಂದೊಂದಲ್ಲ ಕಷ್ಟ ಬಿದ್ದಿದ್ದು ನಾನು ನನ್ನ ಗಂಡ. ಅಯ್ಯೋ, ತುಂಬ ಕಷ್ಟ ಬೆಂಗಳೂರಲ್ಲಿ. ಯಪ್ಪ 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 ಯಪ್ಪ, ನಮಗಂತೂ ಇಷ್ಟನೇ ಇಲ್ಲ, ಹೋಗ್ಬೇಕಾದ್ರೆ ಇಷ್ಟನೇ ಇಲ್ಲ. ಇಲ್ಲಿಂದ ಮುಖ ಸಪ್ಪಗೆ ಮಾಡ್ಕೊಂಡು ಹೇಳ್ತಾನೆ ಹೋದ್ವಿ. ಅಣ್ಣ, ಇಲ್ಲೇ ಯಾವುದಾದ್ರೂ ಬಾಡಿಗೆ ಮನೆ ಸಿಗುತ್ತೆ ನೋಡೋಣ. ಇಲ್ಲೇ ಬಾಡಿಗೆ ಮನೆ ಸಿಕ್ಕಿದ್ರೆ ಅತ್ಲಾಗೆ ಇಲ್ಲೇ ನಿಮ್ಮ ಏರಿಯಾದಲ್ಲೇ ಇರೋಣ ಅಂತ ಇದ್ದೀವಿ. ಯಾರಾದರೂ ಗೊತ್ತಿದ್ರೆ ವಿಚಾರಿಸೋಣ, ನೀನು ಖಾಲಿಯಾಗಿರೋ ಮನೆ ಯಾವುದಾದ್ರೂ ಇದ್ದರೆ. ಅಯ್ಯೋ, ಸುಮ್ಮನೆ ಇಲ್ಲಿಗೆ ಏನಕ್ಕೆ ಬಂದ್ರಪ್ಪ, ಅಲ್ಲೇ ಒಳ್ಳೆ ಮಾಡ್ಕೊಂಡಿರ್ಬೋದಾಗಿತ್ತು. ನೋಡಲ್ವೇ, ನಿಮ್ಮ ಅಣ್ಣ ಏನು ನಾನು ಬಂದು 10 ವರ್ಷ ಆಯಿತು. ನಾವು ಏನು ಹಿಂದಕ್ಕೆ ಹಾಕಿದ್ದೀವಪ್ಪ? ಹಾಂ, ದುಡ್ದಿದ್ದು ಬರೀ ಜೀವನ ಮಾಡೋಕ್ಕೆ ಸಾಲದು, ಏನೂ ಉಳಿಸಿಲ್ಲ ನಾನು ನಿಮ್ಮಣ್ಣ. ಸುಮ್ಮನೆ ಇನ್ನೇನಕ್ಕೆ ಬರೋಕ್ಕೆ ಹೋದ್ರಪ್ಪ ಶ್ರೀನಿವಾಸ, ಸುಮ್ಮನೆ ಅಲ್ಲೇ ಏನಾದರೂ ಕೆಲಸ ಮಾಡ್ಕೊಂಡಿರ್ಬೋದಾಗಿತ್ತು. ಅಯ್ಯೋ ಅಕ್ಕ, ಹೇಳ್ದೆ ಕಣಕ್ಕ, ನಮ್ಮಪ್ಪ ನಮ್ಮಮ್ಮ ಎಷ್ಟು ಹೇಳಿದೆ. ಇಲ್ಲೇನೆ ನಮ್ಮೂರಲ್ಲಿ ಏನಾದರೂ ಒಂದು ಕಂಪ್ಯೂಟರ್ ಸೆಂಟ್ರು ಇಲ್ಲಾಂದರೆ ಅಂಗಡಿನೋ ಏನಾದರೂ ಮಾಡಿ, ಹೋಲ್ಸೇಲ್ ಅಂಗಡಿ ಏನಾದರೂ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಅವ್ರು ಒಪ್ತಾನೇ ಇಲ್ಲ ಕಣಕ್ಕ. ನನಗಿಲ್ಲಿಗೆ ಬರೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನಮ್ಮ ಮನೆಯವರು ಮದುವೆ ಆಗೋದಕ್ಕಿಂತ ಮುಂಚೆ ಇವ್ರ ಮನೆಯಲ್ಲೇ ಇದ್ದಿದ್ದು. ಇಲ್ಲಿಂದನೇ ಎಲ್ಲ ಊಟ ಮಾಡ್ಕೊಂಡು ಇಲ್ಲಿಂದನೇ ಕೆಲಸಕ್ಕೆ ಹೋಗ್ತಾಯಿದ್ರು. ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಹತ್ರ ಮಾಡಿದ್ರೆ ನಮ್ಮ ಮನೆಯವರು ಇವಾಗ ಡಿಪ್ಲೊಮೊ ಮಾಡಿದ್ದಾರೆ. ಡಿಪ್ಲೊಮೊ ಮಾಡಿರೋದ್ರಿಂದ ಎಲೆಕ್ಟ್ರಾನ್ಸಿಟಿ ಕಡೆಗೆ ಅವ್ರದ್ದು ಕೆಲಸ. ಅದಕ್ಕೇ ಈ ಕಡೆ ಎಲೆಕ್ಟ್ರಾನ್ಸಿಟಿ ಕಡೆ ಹೊಸಪಾಳ್ಯ ಇಲ್ಲಿಗೆ ಬಂದಿದ್ದೀವಿ ನಾವು. ನಮಗೇನೆ ಈ ಬೆಂಗಳೂರು ಜೀವನ ಸಾಕಪ್ಪ ಅಂತ ಅನ್ನಿಸ್ತೈತೆ. ಏನು ಮಾಡಲಿ, ನಿಮ್ಮಣ್ಣ ಅಲ್ಲಿಗೆ ಹೋದರೆ ಅಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಕಟ್ಕೊಂಡು ಇಲ್ಲಿ ಒದ್ದಾಡ್ತಾ ಇದ್ದೀನಿ. ನೀನು ಬುದ್ಧಿವಂತ, ಅಲ್ಲೇ ಏನಾದರೂ ಮಾಡ್ಬೋದಾಗಿತ್ತು. ಓದಿದ್ಯಾ, ಅಲ್ಲೇ ಊರಾಗೆ ಏನಾದರೂ ಮಾಡ್ಕೊಂಡು ಇರ್ಬೋದಾಗಿತ್ತು. ಅತ್ಲಾಗೆ ಇಲ್ಲಿ ಉಳಿಸೋದು ಅಲ್ಲೇ ಉಳಿಸ್ಬೋದು. ಸುಮ್ಮನೆ ಇಲ್ಲಿ ಬಾಡಿಗೆ ಅದು ಇದು ಎಲ್ಲ ಎಷ್ಟು ಖರ್ಚು ನೋಡಿದೆಯಲ್ಲಪ್ಪ ನೀನೇನೆ. ಅಯ್ಯೋ, ಹೇಳಿವ್ ಕಣಕ್ಕ, ಕೇಳಲಿಲ್ಲ. ಎಷ್ಟು ಹೇಳಿದ್ವಿ ನಮ್ಮ ಅಜ್ಜಿ ನಮ್ಮ ತಾತಗೆ, ಬೇಡ ನಾವು ಹೋಗಲ್ಲ ಅಂತಂದರೆ, ಇಲ್ಲ ಹೋಗ್ರಿ ಅಂತ ಹೇಳಿ 40,000 ದುಡ್ಡು ಕೊಟ್ಟು ಕೈಯಕ್ಕೆ ತೊಗೊಂಡೋಗಿ ಅಡ್ವಾನ್ಸ್ ಕೊಟ್ರಿ. ಅಡ್ವಾನ್ಸ್ ಕೊಟ್ಟು ನಿಮ್ಗೆ ಏನು ಬೇಕಂತ ತಗೊಂಡು ಅಲ್ಲಿರ್ರಿ, ನೀವು ಇಲ್ಲಿರಬೇಡ್ರಿ. ಅದೇ 40,000 ರೂಪಾಯಿಗೆ ನಮ್ಮ ಮನೆಯವ್ರ ನಾನೇನ ಹಾಕಿ ಅಂಗಡಿ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಐತೆ, ಒಂದು 2 ಲಕ್ಷ ಬಂಡವಾಳ ಹಾಕಿ ಏನಾದರೂ ಹೋಲ್ಸೇಲ್ ಅಂಗಡಿನೋ ಕಂಪ್ಯೂಟರ್ ಸೆಂಟ್ರು ಏನಾದರೂ ಮಾಡಿಬಿಟ್ಟು ಊರಾಗೆ ಚೆನ್ನಾಗೇ ಆಗುತ್ತೆ, ಯಾವುದೂ ಇಲ್ಲ ಅಂತ ದೊಡ್ಡ ಅಂಗಡಿಗಳು ನಮ್ಮ ಊರಾಗೆ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ನಮ್ಮ ಅಜ್ಜಿ ನಮ್ಮ ತಾತ. ಹೋಗತ್ತ, ನಾವಂತೂ ಯಾಕೈದೀವೋ ಏನೋ ಅನಿಸುತ್ತೆ. ಸುಮ್ಮನತ್ತ ಎಲ್ಲ ಬಿಸಾಕಿ ಸುಮ್ಮನೆ ಊರ ಕಡೆಗೆ ಹೋಗೋಣ ಅಮ್ಮಂಗಾಗುತ್ತೆ. ಬೆಂಗಳೂರು ಜೀವನ ಸಾಕಪ್ಪ ಅಂತ ಅನ್ನಿಸ್ತೈತೆ ಕಣೆ. ಅಯ್ಯಪ್ಪ, ಬೆಂಗಳೂರು ಜೀವನ ಮಾತ್ರ ಬೇಡ ಅನಿಸುತ್ತೆ. ನೋಡಿ, ನಾವು ಅಲ್ಲೇ ಬಂದು 10 ವರ್ಷ ಆಯಿತು. ಏನು ಮಾಡ್ಸಿದ್ದೀವಿ? ಒಂದು ಸಾರ ಮಾಡ್ಸಿರೋದು ಬಿಟ್ಟರೆ ಇನ್ನೇನು ಮಾಡ್ಕೊಂಡಿಲ್ಲ ನಾವು. ಬರೀ ಬಾಡಿಗೆ ಕಟ್ಟೋದು, ಊರಿಗೆ ಹೋಗೋದು, ಊರಿಗೆ ಹೋದರೆ ಖರ್ಚು, ಬರೀ ಬಾಡಿಗೆ ಅದು ಇದು ಅಂಬೋದಕ್ಕೆ ಫುಲ್ಲು. ಇಲ್ಲಿ ಬೇರೆಯೇ ಬಾಡಿಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಕಡೆಗೆ. ಈ ಮನೆ ನೋಡು ಎಷ್ಟೈತೆ, 5,000 ಬಾಡಿಗೆ. ನಮಗೇನು ಸಾಕಣ, ಒಂದು ಸಿಂಗಲ್ ಬೆಡ್ರೂಮ್ ಅಂದ್ರೂ 5,000 ಆಗುತ್ತಲ್ವೇ. ಇಲ್ಲಿ ಸುಮ್ಮನೆ ಕಿಚನ್ನು ಹಾಲಿರೋದೇ ಸಾಕು ಬಿಡು ನಮಗೆ. ಸೀಟಿನ ಮನೆಗಳೆಲ್ಲ 3,000, ಮೋಲ್ಡು ಎಲ್ಲ 5,000 ಮೇಲೇ ಇಲ್ಲೆಲ್ಲ. ನೋಡು, ಇದೆಷ್ಟೈತೆ 5,000 ಬಾಡಿಗೆ. ನೀನು ಕಂಡಂಗೆ ಯಾರೇ ಇನ್ನೂ ಒಂದು 500 ರೂಪಾಯಿ ಹೆಚ್ಚೆ ಕೊಡ್ರಿ, ಬಾಡಿಗೆ ಜಾಸ್ತಿ ಆಗೈತೆ ಅಂತಾರೆ. ನೀರು ಬಿಲ್ಲು, ಕರೆಂಟ್ ಬಿಲ್ಲು ಒಂಬತ್ತಕ್ಕೆ ಎಷ್ಟು ಬರುತ್ತೆ ಗೊತ್ತೇ, ಸಖತ್ ಖರ್ಚು. ಆಗಲ್ಲ, ಸುಮ್ಮನೆ ಅಲ್ಲೇ ಇರ್ಬೋದಾಯ್ತು. ನಾನು ಹೇಳಿ ಕಳಿಸಿದ್ದೀನಿ, ನೀನು ಅವತ್ತು ಹೋಗ್ಬೇಕಾರ್ಲೇನೆ ನೀನು ಹೋಗ್ತೀನಿ ಕಣಣ ನಾನು ಅಂತ ಹೇಳ್ದಲ್ಲ, ಅವತ್ತು ಹೇಳಿ ಕಳಿಸಿದ್ದೀನಿ. ಅಲ್ಲೇ ಏನಾರ ಮಾಡ್ಕೊಂಡಿರಪ್ಪ, ಸುಮ್ಮನೆ ಇಲ್ಲಿ ಬರಬೇಡ ಬೆಂಗಳೂರು ಕಡಿಕೆ ಅಂತ ಹೇಳಿ ನಾನು ಹೇಳಿದ್ನಿ. ತಿರ್ಗಾ ಬಂದಿದ್ಯಪ್ಪ. ಹೇಳಿವ್ ಕಣಣ, ಹೇಳಿರ್ ಕೇಳಲಿಲ್ಲ, ನಾವೇನು ಮಾಡೋಣ. ಅದಕ್ಕೆ ಅತ್ಲಾಗ ಇನ್ನೇನು ಮಾಡೋಣ, ಕೆಲಸ ಬೇರೆ ಹುಡುಕ್ಬೇಕು. ಯಾವ್ದಾನ ಒಂದು ನೋಡು, ಯಾರನ್ನ ವಿಚಾರಿಸು. ಇನ್ನೇನು ಮಾಡೋಕ್ಕಾಗುತ್ತೆ. ಎಲ್ಲ ಹೋಗು, ಸ್ವಲ್ಪ ತರಕಾರಿ ಗಿರ್ಕಾರಿ ತಗೊಬತ್ತೀನಕ್ಕ, ಹೋಗಿ ಏನಾನ ಅಡುಗೆ ಮಾಡಿರಿ. ಇವಾಗ ಅರ್ಜೆಂಟಿಗೆ ಯಾವ ಬಾಡಿಗೆ ಇಲ್ಲೇ ಹತ್ರದಾಗೆ ಸಿಗಲ್ಲ ಅನಿಸುತ್ತೆ. ಆ ಕಡೆ ಒಂದು ಸ್ವಲ್ಪ ದೂರ ಆದರೆ ಸಿಗ್ತವೆ.
ಆವಕ್ಕ ಇಲ್ಲೇ ಹತ್ರ ಆದರೆ ಹೆಂಗೂ ನೀವು ಇಲ್ಲೇ ಇರ್ತೀರಲ್ಲ, ನನಗೂ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಬೆಂಗಳೂರು. ನನಗೂ ಬೆಂಗಳೂರಲ್ಲಿ ಇದ್ದು ನನಗೂ ಅಭ್ಯಾಸ ಇಲ್ಲ. ಅದಕ್ಕೆ ಹೆಂಗೂ ನೀವು ಇಲ್ಲೇ ಇದ್ದೀರಾ ಅಂತ ಹೇಳಿ ಅದಕ್ಕೆ ಇಲ್ಲಿಗೆ ಬಂದಿರೋದು, ಇಲ್ಲೇ ಬಾಡಿಗೆ ಮನೆ ಮಾಡೋದಕ್ಕೆ. ನನಗೆ ನಾನು ಯಾವತ್ತೂ ಬಂದೇ ಇಲ್ಲಲ್ಲ ಬೆಂಗಳೂರಿಗೆ, ಒಂಥರ ಭಯ ಆದಂಗೆ ಆಗುತ್ತೆ ನನಗೆ ಒಬ್ಬಳೇ ಇರೋದಕ್ಕೆ. ಏನಾಗಲ್ಲ, ನನಗೂ ಹಂಗೆ ಅನ್ಸೋದು. ಅಯ್ಯೋ ಫಸ್ಟಿಗೆ ಬಂದಾಗ ನನಗೂ ತುಂಬ ಭಯ ಆಗೋದು ಒಬ್ಬಳೇ ಇರೋದಕ್ಕೆ. ಹೆಂಗಪ್ಪ ಏನಪ್ಪ ಅಂತ ಅನ್ಸೋದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಏನು ಭಯ ಬೀಳ್ಬೇಡ, ಸುಮ್ಕೆ ಧೈರ್ಯವಾಗಿರು. ಬೆಂಗಳೂರಿಗೆ ಇವಾಗ ಇವ್ರ ಮನೆಗೆ ಬಂದಿದ್ದೀವಿ ಅಂದಮೇಲೆ ಸ್ವಲ್ಪ ಏನಾದರೂ ತರಕಾರಿ ಎಲ್ಲ ತಂದು ಕೊಡಬೇಕಲ್ಲ. ಇವಾಗೆಲ್ಲ ಬಂದು ಇವ್ರ ಮನೇಲಿ ಎಲ್ಲ ಊಟ ಮಾಡಿದ್ರೆ, ಈಗ ಬೆಂಗಳೂರಲ್ಲಿ ಸುಮ್ಮನೆ ಯಾರಾದರೂ ಇದ್ದಾರೆ ಅಂತಂದರೆ ಎಷ್ಟು ಖರ್ಚಿರುತ್ತೆ. ಅದಕ್ಕೆ ಹೋಗೊಂದು ಸ್ವಲ್ಪ ತರಕಾರಿ, ಹಾಲು ಎಲ್ಲ ಸ್ವಲ್ಪ ರೇಷನ್ ಎಲ್ಲನ ಇವ್ರ ಮನೆಗೆ ತಂದು ಕೊಟ್ಟು ಮನೆ ಸಿಗೋವರೆಗೂ ಹಂಗೆ ಇವ್ರ ಮನೇಲೇ ಇರೋಣ ಅಂತ ಹೇಳಿ. ನಾಳೆಗೆ ಬೇರೆ ಕೆಲಸ ಹುಡ್ಕೊಂಡು ಹೋಗಬೇಕು, ಮನೆ ಬೇರೆ ಹುಡುಕ್ಬೇಕು. ತುಂಬ ಪಜಿತಿ. ಹೊಸ್ದಾಗಿ ಮದುವೆ ಆಗಿ ಹೋಗ್ಬಿಟ್ರೆ ಮನೆ ಮಾಡೋದಕ್ಕೂ ಎಲ್ಲ ಪ್ರತಿಯೊಂದು ಮನೆಗೆ ಸಾಮಾನು ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೇ ಎಲ್ಲ ತಗೊಂಬರ್ತೀನಿ ಅಂತ ಹೋಗ್ತೀನಿ. ರೇಖಾ, ನೀನು ಕಸ ಗಿಸ ಹೊಡೆಯೋದಾದರೆ ಎಲ್ಲ ಕಸ ಗಿಸ ಹೊಡೆದು ಪಾತ್ರೆ ಗಿತ್ರ ತೊಳ್ಕೊಡೋದಾದರೆ ಅಕ್ಕನಿಗೆ ಹೆಲ್ಪ್ ಮಾಡು. ಹೋಗಿ ನಾನು ತರಕಾರಿ ರೇಷನ್ ಒಂದು ಸ್ವಲ್ಪ ತಗೊಂಬರ್ತೀನಿ. ಏನು ಬೇಡ, ಸುಮ್ಮನಿರಲ್ಲ, ಎಲ್ಲ ತಗೊಂಬಂದಿದ್ದೀನಿ ಐತೆ, ಸುಮ್ಮನಿರು. ಏನು ತರಕ್ಕೆ ಹೋಗ್ಬೇಡ, ಸುಮ್ಮನೆ ಏನಕ್ಕೆ ತರಕ್ಕೆ ಹೋಗ್ತೀಯ, ಎಲ್ಲ ಐತೆ, ಸುಮ್ಮನಿರು. ಐತೆ ಬಿಡಪ್ಪ ಶ್ರೀನಿವಾಸ, ಸುಮ್ಮನೆ ಐತೀನಿ, ಏನು ತರಬೇಡ. ಬೇಕಾದ್ರೆ ಹೇಳ್ತೀನಿ, ಬೇಕಾದ್ರೆ ತರುವಂತೆ. ಬಿಡಕ್ಕ ತಗೊಂಡು ಬರ್ತಾರೆ, ಹೋಗ್ರಿ. ಎಲ್ಲ ಮನೆಗೆ ತರಕಾರಿ ಐತಂತೆ, ಎಲ್ಲ ರೇಷನ್ ತೊಗೊಂಬರೋಗ್ರಿ. ಸ್ವಲ್ಪ ಸಕ್ಕರೆ, ಎಣ್ಣೆ ಮತ್ತು ಶಾಂಪು, ಸೋಪು ಏನೇನು ಬೇಕೆಲ್ಲ ಸ್ವಲ್ಪ ತೊಗೊಂಬರೋಗ್ರಿ. ಬಿಡಲ್ಲ, ಐತೆ, ಸುಮ್ಮನಿರಲ್ಲ, ಸುಮ್ಮನಿರು, ಐತೆ, ಏನು ಬೇಡ. ಹಿಂಗೆ ಸ್ವಲ್ಪ ತಗೊಂಬರ್ತೀನಿ ತಡಿಯೋಣ ಹೋಗಿ. ನೀವಿನ್ನೊಂದು ಸ್ವಲ್ಪ ದಿನ ಊರಾಗಿರ್ಬೋದಾಗಿತ್ತು. ಅತ್ಲಾಗೆ ಮದುವೆ ಆಗಿ ಅಲ್ಲೇ ನೀವು ಸ್ವಲ್ಪ ದಿವಸಕ್ಕೆ ಅದೇ ಬಂದಿದ್ದೀರಾ ಬೆಂಗಳೂರಿಗೆ. ಅಯ್ಯೋ ಏನು ಮಾಡೋದಕ್ಕ, ಅಲ್ಲೇನು ಕೆಲಸ ಐತೆ, ಬೇರೆ ಏನು ಕೆಲಸ ಮಾಡೋದಕ್ಕೂ ಆಗಲ್ವಲ್ಲ. ಅದಕ್ಕೆ ಹೋಗ್ರಿ ಅಂತ ಬೇರೆ ಬಲವಂತ ಮಾಡಿದ್ರಾ, ಅದಕ್ಕೆ ಬಂದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಯಾವತ್ತಿದ್ರೂ ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಕೊಂಡು ತಿನ್ಬೇಕು. ಅತ್ಲಾಗೆ ಸುಮ್ಮನೆ ಅತ್ಲಾಗೆ ಹೆಂಗ ಇಲ್ಲೇ ಏನಾದರೂ ಒಂದು ಕೆಲ್ಸಕ್ಕೆ ಹೋಗೋದು ಕಣಕ್ಕ. ಅಕ್ಕ ನೀನು ಹೋಗ್ತಿಯಲ್ಲ, ಅಲ್ಲೇನಾದರೂ ಕೆಲ್ಸಕ್ಕೆ ತಗೊಳ್ತಾರ? ಅಲ್ಲ ಕಣೆ ರೇಖಾ, ನೀನು ಡಿಗ್ರಿ ಮಾಡಿ ಗಾರ್ಮೆಂಟ್ಸಿಗೆ ಬರ್ತೀಯ. ಅಯ್ಯೋ ಬಿಡತ್ಲಾಗೆ, ಸುಮ್ಮನೆ ಏನಕ್ಕೆ ಗಾರ್ಮೆಂಟ್ಸಿಗೆ ಬರ್ತೀಯ? ಯಾವುದಾದ್ರೂ ಕಂಪ್ನಿಗೆ ಏನಾದರೂ ನೋಡ್ಕೊಂಡು ಹೋಗು. ನಿಮ್ಮ ಮಾವನಿಗೆ ಹೇಳಿ ಯಾವುದಾದ್ರೂ ನೋಡ್ರಿ, ಯಾವುದಾದ್ರೂ ಡಿಗ್ರಿ ಮಾಡಿದಾಳಲ್ಲ, ಏನಾದರೂ ಕೆಲಸ ಐತೇನೋ. ಡಿಗ್ರಿ ಮಾಡಿರ್ಬೋದಕ್ಕ, ಡಿಗ್ರಿ ಮಾಡಿದ್ದೀನಿ. ಬೇರೆ ಬೇರೆ ಕಡೆ ದೂರ ಹೋದ್ರೆ ಕೆಲಸಗಳು ಸಿಗ್ತಾವಂತೆ, ಆ ಕಡೆ ಎಲ್ಲ ಹೋಗ್ಬೇಕಂತೆ. ಅಲ್ಲಿ ಹೋದ್ರೆ ನನಗೆಲ್ಲ ನಾವು ಓಡಾಡೋಕ್ಕಾಗಲ್ಲ. ನಾನು ಬೆಂಗಳೂರಲ್ಲಿ ಯಾವತ್ತೂ ಒಬ್ಬಳೇ ಓಡಾಡ್ದಾಳಲ್ಲ, ಏನಲ್ಲ. ಅಲ್ಲೆಲ್ಲ ಹೋದ್ರೆ ನನಗೆಲ್ಲ ಹೋಗಿ ಬರೋದಕ್ಕಾಗಲ್ಲ, ಭಯ ಆಗುತ್ತೆ. ಕಂಪ್ನಿಗಳೆಲ್ಲ ದೂರ ಇದ್ದಾವಂತಲ್ಲ. ದೂರ ಇದ್ದಾವಮ್ಮ, ನಾನು ನೋಡಿದ್ರೆ ಗಾರ್ಮೆಂಟ್ಸ್ಗೆ ಹೋಗ್ತೀನಿ. ಗಾರ್ಮೆಂಟ್ಸಿಗೆ ಬರ್ತೀಯಾ? ಅಲ್ಲೇ ಗಾರ್ಮೆಂಟ್ಸಲ್ಲೇ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಯಾವುದಾದ್ರೂ ಬರೆಯೋದು ಯಾವುದಾದ್ರೂ ಇದ್ದರೆ ನೋಡಕ್ಕ, ಓದಿದ್ದಾರೆ ಅಂತ ಕೇಳ್ಕೊಂಡು ಬಾ. ಏನು ಮಾಡಲಿ, ಗಾರ್ಮೆಂಟ್ಸ್ಗೆ ಹೋಗ್ಬೇಕು. ಇಲ್ಲೆಲ್ಲ ಗಾರ್ಮೆಂಟ್ಸ್ಗಳೇ ಹತ್ರ ಇದ್ದಾವೆ, ಕಂಪ್ನಿಗಳು ಯಾವೂ ಹತ್ರ ಇಲ್ಲ. ಇಲ್ಲಿ ನಾವಿರೋ ಕಡೆ ಕಂಪ್ನಿಗಳು ಯಾವೂ ಇಲ್ಲ, ಇದ್ದಾವೆ. ಹೋಗ್ಬೇಕು, ಸ್ವಲ್ಪ ಬಸ್ಸಲ್ಲೆಲ್ಲ ಹೋಗ್ಬೇಕು. ನನಗಿಲ್ಲೆಲ್ಲ ಜನ ನೋಡಿದ್ರೆ, ನಾನು ನಮ್ಮೂರಲ್ಲಿ ಹಳ್ಳಿಲಿದ್ದವಳು, ಇಲ್ಲೆಲ್ಲ ಜನ ನೋಡಿದ್ರೆ ನನಗೆ ತುಂಬ ಭಯ. ರೋಡ್ ದಾಟೋದಕ್ಕೂ ಭಯ ಆಗೋದು ನನಗೆ. ಬೆಂಗಳೂರಲ್ಲಿ ಟ್ರಾಫಿಕ್ ಬಿಟ್ಟರೆ ರೋಡ್ ದಾಟೋದಕ್ಕೂ ಆಗ್ತಾ ಇರಲಿಲ್ಲ. ಯಾಕಂದರೆ ಇಲ್ಲೆಲ್ಲ ಜನ ಓಡಾಡೋದು ಇದೆಲ್ಲ ನಾವು ನೋಡಿದಾರೆಲ್ಲ. ನಾವು ಯಾವತ್ತೂ ಬೆಂಗಳೂರಿಗೆ ಬಂದಿದ್ದೇ ಅಲ್ಲ, ಹಳ್ಳಿ ಜನ ನಾವು. ನಾನು ಹುಟ್ಟಾಗಿಂದ ಯಾವತ್ತೂ ಬಂದಿಲ್ಲ. ಇದೆ ಫಸ್ಟ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದಿದ್ದು. ಅವಾಗ ಬಂದೇ ಇರಲಿಲ್ಲ ನಾನು ಯಾವತ್ತೂ. ಅದಕ್ಕೆ ತುಂಬ ಭಯ ಅಂದರೆ ಭಯ. ಅದಕ್ಕೆ ನಾನು ಮಾತ್ರ ಎಲ್ಲೂ ಹೋಗೋದಿಲ್ಲ. ಈ ಅಕ್ಕನೇ ನಮ್ಮ ಜೊತೆ, ನಮ್ಮ ಅಕ್ಕ ಐತಲ್ಲ, ಅದಕ್ಕೆ ಅಕ್ಕ ನಿನ್ನ ಜೊತೆನೇ ಬರ್ತೀನಿ ಅಂತ ಹೇಳಿ ನಮ್ಮ ಅಕ್ಕನಿಗೆ ಹೇಳಿದ್ದೆ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ. ನೋಡ್ತಾ ಇರ್ರಿ. ಬಂದಿದ್ದೀವಿ ಬೆಂಗಳೂರಿಗೆ, ತುಂಬ ಕಷ್ಟ ಇವಾಗೆಲ್ಲ ಪ್ರತಿಯೊಂದು ಹೊಂದ್ಕೊಳ್ಳೋದು. ಯಪ್ಪ ಎಷ್ಟು ಕಷ್ಟ ಬಿದ್ವಿ ಅಂತಂದರೆ ತುಂಬ ಕಷ್ಟ ಬಿದ್ವಿ, ಹೇಳ್ಬಾರ್ದು. ಯಪ್ಪ ಬೆಂಗಳೂರು ಜೀವನ ಹೇಳ್ಬಾರ್ದು. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ. ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.